ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹರಿದಾಸರ ಸಂಘ ದೊರಕಿತಿಯನಿಗ ಇನ್ನೇನಿನ್ನೇನು, ಹೊರಗುರು ಉಪದೇಶ ನೆರವಾಯಿತು ಏನಗೀಗ ಇನ್ನೇನಿನ್ನೇನು, ಮಾಯದ ಸಂಸಾರ ಮಮಕಾರ ತಗ್ಗಿತು ಇನ್ನೇನಿನ್ನೇನು, ತೋಯಜಾಕ್ಷನ ನಾಮ ಜಿಹ್ವೆಯಳ್ ನೆಲೆಸಿತು ಇನ್ನೇನಿನ್ನೇನು ಅಂತ ಹೇಳ್ತಾರೆ. ಅಂದರೆ ನಾವು ಎಲ್ಲೋ ಒಂದು ಕಡೆ ಮಾಯದ ಸಂಸಾರ ಮಮಕಾರ ತಗ್ಗಿತು ಇನ್ನೇನೇನು ಅಂತಂದ್ರೆ ತುಂಬಾ ವ್ಯಾಮೋಹವನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಭಗವಂತನ ಕಡೆ ನನ್ನ ಮನಸ್ಸು ಹೋಗ್ತಾನೆ ಇಲ್ಲ. ನನ್ನ ಮನಸ್ಸು ಯಾವ ಜೀವಂಚ ಕಾಲವೂ ಕೂಡ ಭಗವಂತನಲ್ಲೇ ಹರಡಬೇಕು, ಭಗವಂತನಲ್ಲೇ ಹೊರಡಬೇಕು, ಭಗವಂತನಲ್ಲಿ ಇರಬೇಕು ಅನ್ನತಕ್ಕಂತಹ ತಾರ್ಕಿಕ ಭಾವನೆ ನಿಮ್ಮ ಮನಸ್ಸು ಇದ್ದದ್ದೇ. ಆದರೆ ನೀವು ಮಾಡ್ಕೊಳ್ತಕ್ಕಂತಹದ್ದು, ಮೊದಲೇ ನಾನು ಹೇಳಿದ್ದೇನೆ ಹೋದ ಎಪಿಸೋಡಲ್ಲಿ ಧ್ಯಾನ ಅಂತೇಳಿ, ಅಂತಹ ಧ್ಯಾನ ಮಾಡುವ ಮುನ್ನ ನಾನು ಏನೇನು ಕೆಲಸಗಳನ್ನ ಮಾಡಬೇಕು ಇವತ್ತು, ಅಂತಹ ಕೆಲಸಗಳು ಯಾವ್ಯಾವ್ದು ಅಂತ ಪಟ್ಟಿ ಮಾಡಿಕೊಳ್ತಾ ಧ್ಯಾನ ಮಾಡಿದಾಗ ಅದಕ್ಕೆಲ್ಲವೂ ಕೂಡ ನೀವು ಧ್ಯಾನದ ಮುಖಾಂತರವೇ ಸಿಗ್ನೇಚರ್ ಹಾಕದಾಗತಕ್ಕಂತಹದ್ದು. ಯಾರೋ ಒಬ್ಬಾತ ಮಹಾನುಭಾವ ಧ್ಯಾನ ಮಾಡ್ತಿರ್ತಾನೆ, ಕುಳಿತುಕೊಂಡು ಹೀಗೆ ಧ್ಯಾನಾಸಕ್ತನಾಗಿರುತ್ತಾನೆ. ಅರ್ಧ ತಾಸಾಗಿದೆ, 1 ತಾಸಾಗಿದೆ. ಆ 1 ತಾಸು ಆಗಿರ್ಬೇಕಾದ್ರೆ ಆ ಎದುರುಗಡೆ ಒಬ್ಬಾತ ಬರ್ತಾನೆ. ಆ ಎದುರುಗಡೆ ಒಬ್ಬಾತ ಬರ್ತಿರಬೇಕಾದ್ರೆ ಈತನನ್ನೇ ನೋಡ್ತಿರ್ತಾನೆ. ಬಹುಶಃ ಆತ ಕೂಡ ಆ ಧ್ಯಾನದಲ್ಲಿ ಅದನ್ನ ಕಂಡುಕೊಂಡಿದ್ದಾನೆ. ಯಾರು ಧ್ಯಾನ ಮಾಡ್ತಿದ್ದಾರೆ, ಆ ಧ್ಯಾನದಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಸ್ಕ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದು ಸಾಕ್ಷೀಭೂತವಾಗಿರುವಂಥದ್ದು. ಈತ ಧ್ಯಾನ ಮಾಡ್ತಾ ಮಾಡ್ತಾ ಒಳಗಡೆ ಒಂದು ಮಂಟಪ ಮಾಡ್ಕೊಂಡಿದ್ದಾನೆ. ಆ ಮಂಟಪ ಮಾಡ್ಕೊಂಡಿದ್ದಾನೆ, ಆ ಸುವರ್ಣ ಮಂಟಪ ಮಾಡಿಕೊಂಡಿರ್ತಕ್ಕಂಥದ್ದು, ರಜತ ಮಂಟಪವನ್ನ ಮಾಡ್ಕೊಂಡಿದ್ದಾನೆ. ಆ ರಜತ ಮಂಟಪದ ಒಳಗಡೆ ಸುವರ್ಣ ಮೂರ್ತಿಯನ್ನ ಒಳಗಡೆ ಇಡ್ತಾ ಇದ್ದಾನೆ. ಅಂದ್ರೆ ಯಾವಾಗ ಆ ಸುವರ್ಣ ಮೂರ್ತಿನ ಒಳಗಡೆ ಇಡಬೇಕಾದ್ರೆ ಆ ರಜತ ಮಂಟಪ ಸ್ವಲ್ಪ ಚಿಕ್ಕದಾಗಿದೆ. ಅದು ಯಾಕೋ ಆ ರಜತ ಮಂಟಪದ ಒಳಗಡೆ ಆ ಸುವರ್ಣದ ವಿಗ್ರಹ ಒಳಗಡೆ ಹೋಗ್ತಾ ಇಲ್ಲ, ಜಾಗ ಸಾಕಾಗ್ತಾ ಇಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಕೃಷ್ಣನ ವಿಗ್ರಹ ಒಳಗಡೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೆ ಧ್ಯಾನದ ಮುಖಾಂತರ. ಎದುರಿಗಿರ್ತಕ್ಕಂಥ ಮಹಾನುಭಾವ, ಅಯ್ಯ ಸಾಧಕರೇ ನೀವೇನ್ ಧ್ಯಾನ ಮಾಡ್ತಾ ಇದ್ದೀರಲ್ಲ, ಆ ಧ್ಯಾನದ ಒಳಗಡೆ ನೀವು ರಜತದ ಮಂಟಪ ಮಾಡ್ಕೊಂಡಿದ್ದೀರಲ್ಲ, ಆ ರಜತದ ಮಂಟಪ ಇನ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಅಂತ ಅವರು ಹೇಳ್ಬಿಡ್ತಾರೆ. ಎದುರಿಗಿದ್ದು ಈತ ಅವಾಕ್ಕಾಗ್ಬಿಡ್ತಾನೆ, ಎಚ್ಚರವಾಗ್ಬಿಡ್ತಾನೆ. ಅಂದ್ರೆ ಧ್ಯಾನ ಅಂದ್ರೆ ನಾನು ಏನ್ ಧ್ಯಾನ ಮಾಡ್ತಿದ್ದೀನಿ ಅಂತ ನಾನು ಎದುರಿನವ ಹೇಳ್ತಾನಲ್ಲ, ಆತ ಇನ್ನೆಷ್ಟು ಅದನ್ನ ಕಂಡುಕೊಂಡಿದ್ದಾನೆ. ಅಂದ್ರೆ ಆಧ್ಯಾತ್ಮದಲ್ಲಿ ಅಷ್ಟೆಲ್ಲವೂ ಇದೆ. ವಿಜ್ಞಾನವನ್ನ ತನ್ನದೇ ಆದ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಶಕ್ತಿ ಏನಾದ್ರು ಇತ್ತು ಅಂತಂದ್ರೆ ಅದು ಆಧ್ಯಾತ್ಮಕ್ಕೆ ಮಾತ್ರ. ಅದೇ ವಿಜ್ಞಾನಕ್ಕೆ ಆಧ್ಯಾತ್ಮವನ್ನ ಮುಟ್ಟಕ್ಕೂ ಆಗಲ್ಲ, ಅದು ಎಟುಕದ ಸಂಗತಿ, ಮಾತಾಡ್ಲಿಕ್ಕೂ ಆಗಲ್ಲ. ಅದು ಎಂತಹ ವಿಜ್ಞಾನಿಗಳಿದ್ರು ಕೂಡ ಕೊನೆಗೆ ಆಧ್ಯಾತ್ಮ ಕಡೆ ಬಂದಿರ್ತಾರೆ ಪ್ರೀತಿಯ ಬಂಧುಗಳೇ. ಹಾಗಾಗಿ ನಾನು ಯಾಕೆ ಈ ಧ್ಯಾನದ ಬಗ್ಗೆ ಇಷ್ಟು ಹೇಳ್ತೀನಿ ಅಂದ್ರೆ, ಅನೇಕ ವ್ರತಗಳಿದೆ, ಅನೇಕ ತರಹದ ಪೂಜೆಗಳಿದೆ, ಅನೇಕ ತರಹದ ಯಜ್ಞಗಳಿದೆ, ಬೇಕಾದಷ್ಟಿದೆ, ಎಲ್ಲಾ ತರಹದ್ದು ಇದೆ. ನೀವು ಏನು ಪಡ್ಕೊಳ್ಬೇಕೋ ಎಲ್ಲವೂ ಅವಿಚ್ಛಿನ್ನಪ್ರದವಾಗಿ ನಿಮ್ಮ ಮುಂದೆ ಇದೆ. ಆದ್ರೆ ತುಂಬಾ ಖರ್ಚಾಗುವಂತ ಕೆಲವು ಯಜ್ಞಗಳಿದೆ, ಇನ್ನೊಬ್ಬರ ಸಹಾಯದಿಂದ ಮಾಡ್ತಕ್ಕಂಥ ಕೆಲವು ಪೂಜೆಗಳಿದೆ. ಇನ್ನ ಮನೆಯಲ್ಲಿ ಒಂದು ಕಳಸ ಇಟ್ಟು ಪೂಜೆ ಮಾಡ್ಬೇಕಾದ್ರೂ ಅದಕ್ಕೆ ಮಾವಿನ ಸೊಪ್ಪು ಬೇಕು, ಅಥವಾ ವಿಳೆದೆಲೆ ಬೇಕು, ತೆಂಗಿನಕಾಯಿ ಬೇಕು. ಒಂದು ಕಳಸ ಇಡಬೇಕಾದ್ರೂ, ಲಕ್ಷ್ಮಿನ ಆವಾಹನೆ ಮಾಡ್ಬೇಕಾದ್ರೂ ಇಷ್ಟೆಲ್ಲ ಬೇಕು. ಒಂದು ಸಣ್ಣದಾಗ ಒಂದು ಗಣಪತಿ ಪೂಜೆ ಮಾಡೋಣ, ಒಂದು ಫೋಟೋ ಇಟ್ಟು ಅಂತಂದ್ರೆ ಅದಕ್ಕೂ ಒಂದು ಫೋಟೋ ಬೇಕು, ಅಷ್ಟುದ್ದ ಹೂವು ಬೇಕು, ಊದುಬತ್ತಿ ಬೇಕು, ಕರ್ಪೂರ ಬೇಕು. ನೋಡಿ, ಸ್ವಲ್ಪ ಮಟ್ಟಿಗೆ ಅದು ಖರ್ಚಾಗುವಂಥದ್ದು. ಇನ್ನು ಯಜ್ಞವನ್ನ ಏನಾದ್ರೂ ಮಾಡ್ತೀವಿ ಅಂತಂದ್ರೆ ಇನ್ನು ನಿಮ್ಗೆ ಗೊತ್ತೇ ಇದೆ, ತುಪ್ಪದಿಂದ ಹಿಡಿದು ಬೇಕಾದಷ್ಟು ಪರಿಕರಗಳು ಬೇಕು. ಇನ್ನು ಪುರೋಹಿತರು, ಸಂಭಾವನೆ ಎಷ್ಟಿದೆ ನೋಡಿ. ಅಂದ್ರೆ ಭಗವಂತನ ಒಲಿಸ್ಕೊಳ್ಬೇಕಾದ್ರೆ ಎಷ್ಟೆಲ್ಲ ಮಾರ್ಗಗಳಿದೆ. ನಮಗೆ ಯಾವುದು ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೆ, ನೀವು ಖರ್ಚು ಮಾಡಿದ್ರೆ ಲಕ್ಷ ಕೋಟಿ ಗಟ್ಲೆ ಏನ್ ಖರ್ಚು ಮಾಡ್ತೀರೋ, ಲಕ್ಷ ಕೋಟಿ ಗಟ್ಲೆ ಏನ್ ಖರ್ಚು ಮಾಡ್ತೀರೋ ಅದರ 10ರಷ್ಟು ಫಲವನ್ನ, ಮತ್ತಷ್ಟು ಫಲವನ್ನ, ಮತ್ತು ಶೀಘ್ರಗತಿಯ ಫಲವನ್ನ ನೀವು ನಯಾ ಪೈಸೆ ಖರ್ಚು ಮಾಡದೆ ಪಡೆದುಕೋಬಹುದು. ಅಂತಹದೊಂದು ವ್ರತ ಇದೆ. ಯಾರಾದ್ರೂ ಕೂಡ ತುಂಬಾ ಕಡು ಕಷ್ಟದಲ್ಲಿದ್ದೀನಿ ನಾನು ಯಾವುದರಲ್ಲೂ ಕೂಡ ಬಹಳ ದೊಡ್ಡ ಕನಸಿಟ್ಕೊಂಡಿದ್ದೀನಿ, ತುಂಬಾ ಕಡು ಕಷ್ಟದಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ, ದೊಡ್ಡ ಕನಸಿದೆ,
ಆದ್ರೆ ನಯಾ ಪೈಸೆ ನನಗೆ ಕೆಲಸ ಇಲ್ಲ, ಆದಾಯ ಇಲ್ಲ, ನನಗೆ ಯಾರು ಕೂಡ ಸಹಾಯ ಮಾಡೋರಿಲ್ಲ ಅಂತಕ್ಕಂತಹ ನೋವಲ್ಲಿದ್ದರೂ ಕೂಡ ಅವ್ರೇನಾದ್ರೂ ಮಾಡ್ತಿದೆ ಅಂತಂದ್ರೆ ಅದು ಏಕಾದಶಿಯ ವ್ರತ. ಯಾರ ಹಂಗೂ ಇಲ್ಲ ಅಲ್ಲಿ. ಒಂದು ದಿನ ಪೂರ್ತಿ ಶುಕ್ಲ ಪಕ್ಷದ ಒಂದು ಏಕಾದಶಿ, ಕೃಷ್ಣ ಪಕ್ಷದ ಮತ್ತೊಂದು ಏಕಾದಶಿಯನ್ನ ನೀವೇನಾದ್ರೂ ಕೂಡ ಸ್ಪಷ್ಟವಾಗಿ ಅವತ್ತು ಉಪವಾಸವಿದ್ದು ಭಗವಂತನಲ್ಲೇ ಕೂತ್ಕೊಂಡು ಒಂದು ಅಪ್ಲಿಕೇಶನ್ ಹಾಕ್ಕೊಳ್ತೀರಾ ಅಂತಂದ್ರೆ ಅಲ್ಲಿ ಯಾರು ಕೂಡ ನಿಮಗೆ ಬಂದು ಪರಿಕರ ಕೊಡಬೇಕು ಅನ್ನೋದಿಲ್ಲ, ನೀವು ಒಂದು ಲೋಟ ನೀರಿಟ್ಕೋಬೇಕು ಅನ್ನೋದಿಲ್ಲ, ಮಧ್ಯಾಹ್ನ ಊಟದ ಕತೆ ಇಲ್ಲ, ಇನ್ನೊಬ್ಬರು ಪೂಜೆ ಸಾಮಾನು ಕೊಡಬೇಕು ಅಂತಿಲ್ಲ. ನಿಮಗೆ ನೀವೇ ರಾಜ ಮಹಾರಾಜರಾಗಿ ಆ ವ್ರತವನ್ನ ಮಾಡಬಹುದು. ಇದಕ್ಕೆ ಯಾವುದೇ ವಯಸ್ಸಿನ ಹಂಗು ಇತಿಮಿತಿ ಎಂಥದ್ದೂ ಇಲ್ಲ. ವೃದ್ಧ, ನನ್ನ ಕೈಲಿ ಶಕ್ತಿ ಇದೆ, ಮಾಡು, ನಾನ್ ಮಗು ಮಾಡ್ತೀನಿ, ಮಾಡು. ಅವನೇರ ಪಾಪ 8th ಸ್ಟ್ಯಾಂಡರ್ಡ್ ಹುಡುಗ, ತುಂಬಾ ಪೋಲಿ ಅವ, ತುಂಬಾ ಅಂದ್ರೆ ಅಷ್ಟಿಷ್ಟು ಪೋಲಿ ಅಲ್ಲ, ಅವನೊಬ್ಬ MLA ಮಗ, ಹೆಸರು ಬೇಡ. ಎಷ್ಟು ತರಳೆ ಅಂದ್ರೆ ಅವನನ್ನ 7th ಇಂದ 1 ಆಗ್ತಿದ್ರು, ಅಷ್ಟು ತರಳೆ ಅವನು, ಅಷ್ಟು ಅವನ ಮೇಲೆ ಆಗ್ಲೇ ಕೇಸುಗಳೆಲ್ಲ ಇದ್ದು. ಅಂತಹ ಹುಡುಗ ನನ್ನ ಕೈಗೆ ಸಿಕ್ಕಾಕೊಂಡ. ಬಹುಶಃ ಎಲ್ರದ್ದು ಯಾರ ಜಾತಕ ತಂದ್ರೆ ಬಹುಶಃ ಒಂದೇ ಒಂದು ಆ ಒಂದು ಮಾನಸ ದೇವಿಯ ಸಂಪುಟೀಕರಣವನ್ನ ಕೊಟ್ಟದ್ದು, ಆಶೀರ್ವಚನ ಮಾಡದ್ದು ಮಹತ್ವವಾಗಿರ್ತಕ್ಕ ಸಾಧನೆ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ಹುಡುಗನ ಬದಲಾವಣೆಯ ಕೀಲಿಕೈ ನನ್ನ ಬಳಿ ಇತ್ತು. ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಆ ಹುಡುಗ ಗೊತ್ತಿಲ್ಲ ರೀ, ಮೊಬೈಲ್ TV ಬಿಟ್ರೆ ಬೇರೆ ಏನೂ ಇಲ್ಲ. ಆ ಟೀಚರ್ಸ್ ಕೈಯಿಂದ ಬಯಸ್ಕೊಳ್ಳೋದು ಬಿತ್ತು ಎಂಥದ್ದು ಗೊತ್ತಿಲ್ಲ ಆ ಹುಡುಗನಿಗೆ. ಆ ಹುಡುಗ 8th ಸ್ಟ್ಯಾಂಡರ್ಡ್ ಹುಡುಗ ರೀ. ನಾನು ಹೇಳಿಲ್ಲ ನೀನು ಏಕಾದಶಿ ವ್ರತ ಮಾಡಿ, ಯಾಕೆ ನನ್ನ ಮಕ್ಕಳಿಗೆ ಹೇಳೋದಿಲ್ಲ, ಸಜೆಸ್ಟೇ ಮಾಡಲ್ಲ. ಚೆನ್ನಾಗಿ ತಿನ್ನು, ಅಪ್ಪ ಅಮ್ಮನ್ನ ಚೆನ್ನಾಗಿ ಮಾತಾಡ್ಸು, ನೀನು ಓದುಕೋ, ನಿನಗೆ ಓದೊಂದೇ ವ್ರತ ಅಂತ ಹೇಳ್ತೀನಿ, ಬಿಟ್ರೆ ವ್ರತವನ್ನ ಮಾಡು, ಪೂಜೆ ಮಾಡು ಅಂತ ಯಾವುದೇ ವಿದ್ಯಾರ್ಥಿ ನಾನು ಹೇಳೋದಿಲ್ಲ. ಆದ್ರೆ ಆ ಹುಡುಗ ಬದಲಾಗಿದ್ದೇ ಬೇರೆ. 4 ಗಂಟೆಗೆ ಎದ್ದೇಳ್ತಾನೆ, ಅವನು ಸ್ನಾನ ಮಾಡಿ ಆ ಮೆಡಿಟೇಷನ್ ಮಾಡಿ ಪೂಜೆ ಮಾಡ್ತಾನೆ. ಆ ನಂತರ ಅವನು ಸ್ಕೂಲಲ್ಲಿ ಬಂದದ್ದು, ಪಡ್ಕೊಂಡದ್ದು ರ್ಯಾಂಕ್, ತುಂಬಾ ಅದ್ಭುತವಾಗಿ ಬೆಳೆದ. ಅವನ ಬೆಳೆದ ವಾಗ್ವೈಖರಿ, ಅವನ ಮಾತಾಗಿರಬಹುದು. ಆ ನಂತರ ಏಕಾದಶಿ ವ್ರತವನ್ನ, ಆ ವೈಕುಂಠ ಏಕಾದಶಿ ದಿವಸ ಅವನನ್ನು ಕಾಲ್ ಮಾಡ್ದ. ಏನ್ ಮಾಡ್ತಿದ್ಯಾ ಪುಟ್ಟ ಅಂತ ಕೇಳಿದ್ರೆ, ಇವತ್ತು ಈ ವೈಕುಂಠ ಏಕಾದಶಿ ಸ್ವಾಮೀಜಿ, ನಾನು ಈ ವ್ರತವನ್ನ ಮಾಡ್ತಿದ್ದೀನಿ, ಉಪವಾಸ ಇದ್ದೀನಿ ಅಂತಂದ. ನಾನು ಖುಷಿ ಆಗ್ಬಿಡ್ತು ಆ ಹುಡುಗನ ಕೇಳಿದಾಗ. ಮತ್ತೆ ಕೇಳಿದ್ರೆ ಆ 2 ಏಕಾದಶಿ ಕೂಡ ಮಾಡ್ತಿದ್ದಾನವ. 8th ಸ್ಟ್ಯಾಂಡರ್ಡ್ ಹುಡುಗ. ತಿಳ್ಕೊಂಡ್ರೆ ಮಾಡ್ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅವನು ಯಾವುದೋ ದೊಡ್ಡ ಮಟ್ಟದ ಕ್ರೀಡಾಪಟು ಆಗ್ಬೇಕು ಅಂತ ಮನಸ್ಸಿಗೆ ಹಾಕೊಂಡ್ಬಿಟ್ಟಿದ್ದಾನೆ. ಅವನು ಕಟ್ಟಿಟ್ಟ ಬುದ್ಧಿ, ಅದರ ಜೊತೆಗೆ ಅವನಿಗೆ 5 ಲ್ಯಾಂಗ್ವೇಜ್ ತುಂಬಾ ನಿರರ್ಗಳವಾಗಿ ಮಾತಾಡೋ ಶಕ್ತಿ ಕೂಡ ಜಾತಕದಲ್ಲಿ ಇದೆ, ಯೋಗ ಇದೆ ಅವನಿಗೆ. ಬಹಳ ತುಂಬಾ ದೊಡ್ಡ ಮಟ್ಟದ ಕ್ರೀಡಾಪಟು ಆಗಿಯೇ ತೀರ್ತಾನವ. ಅವನಿಗೆ ಈ ಸಂಕಲ್ಪ, ಉಪವಾಸ ದೊಡ್ಡ ವ್ರತ, ಅದು ಯಾರು ಮಾಡ್ಲಿಕ್ಕಾಗ್ದಿರ್ತಕ್ಕಂತಹದ್ದು, ನಮ್ಮ ಕೈಲಿ ಏನೂ ಇಲ್ಲ. ಮಾಡ್ತೀವಿ ಅನ್ನೋರು ದಯವಿಟ್ಟು ಮಾಡಿಕೊಳ್ಳಿ, ಅಂತಹ ಅಚ್ಚರಿಯ ಫಲವನ್ನ ನೀವು ಕಾಣ್ತೀರಿ. ಶುಭಂ ಭೂಯಾತ್, ಮಂಗಳವಾರ.